ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹನ್ವೀಸ್ ಪಾಕಶಾಲೆ. ಇಟ್ಸ್ ಮೀ ಶಾಂಭವಿ ಚಂದ್ರು. ಫ್ರೆಂಡ್ಸ್, ನೀವು ಹೊಸ ಹೊಸ ಅಡುಗೆಗಳ ರುಚಿಗಳು ತಿಳ್ಕೊಬೇಕು ಅಂದರೆ, ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಮಾಡೋವಂಥ ಅಡುಗೆಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ರಿಚ್ ಕ್ರೀಮಿ ಎಗ್ ಮಸಾಲ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದು ತುಂಬ ಕ್ರೀಮಿನೂ ಹೌದು, ತುಂಬ ಟೇಸ್ಟಿನೂ ಹೌದು. ಅನ್ನ, ಚಪಾತಿ, ದೋಸೆ, ಪರೋಟಾಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಬನ್ನಿ, ಈ ರೆಸಿಪಿಯನ್ನು ಮಾಡಲಿಕ್ಕೆ ನಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನಾವು ಚೆಕ್ ಮಾಡ್ಕೊಬರೋಣ. ಇಲ್ಲಿ ಎಗ್ ತೊಗೊಳ್ಬೇಕು, 6 ಎಗ್ ಬಾಯ್ಲ್ಡ್ ಎಗ್ ತೊಗೋಬೇಕು. ಹಾಗೆ 3 ಈರುಳ್ಳಿನ ಡೀಪ್ ಫ್ರೈ ಮಾಡಿ ತೊಗೊಳ್ಬೇಕು. ಇದನ್ನು ಪೇಸ್ಟ್ ಕೂಡ ಮಾಡಬೇಕು. 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, ಸ್ವಲ್ಪ ಅರಿಶಿಣ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1/2 ಟೇಬಲ್ ಸ್ಪೂನ್ ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 7 ರಿಂದ 8 ನೆನೆಸಿರುವಂಥ ಗೋಡಂಬಿಯ ಪೇಸ್ಟ್, 1 ಆಲೂಗೆಡ್ಡೆನ ಲೈಟಾಗಿ ಬೇಯಿಸಿ ಅದನ್ನು ಡೀಪ್ ಫ್ರೈ ಮಾಡ್ಕೊಂಡಿಟ್ಕೋಬೇಕು. 2 ಟೊಮೆಟೊ, ಅದನ್ನು ಬೇಯಿಸಿ ಸಿಪ್ಪೆ ತೆಗೆದು ಪ್ಯೂರಿ ಮಾಡ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ, 7 ರಿಂದ 8 ಹಸಿರು ಬೆಳ್ಳುಳ್ಳಿ, 2 ಹಸಿರುಮೆಣಸಿಕಾಯಿ ಪೇಸ್ಟ್, 1 ಮುಕ್ಕಾಲು ಕಪ್ ಫ್ರೆಶ್ ಕ್ರೀಮ್. ಒಂದು ಪಾನ್ಗೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ, ಅದು ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಕಸೂರಿ ಮೇಥಿನ ಪೌಡರ್ನ ಹಾಕಬೇಕು. ಇಲ್ಲಿ ಕಸೂರಿ ಮೇಥಿನ ನಾನು ಪೌಡರ್ ರೂಪದಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅನ್ನೋ ರೀಸನ್ಗೆ ಕಸೂರಿ ಮೇಥಿನ ಪೌಡರ್ ಥರ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣಸಿಕಾಯಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ಇದು ಕಂಪ್ಲೀಟಾಗಿ ಆ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ನಾವು ನೀಟಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಯಾವುದೇ ಕಾರಣಕ್ಕೂ ಉಳ್ಕೋಬಾರ್ದು, ಹಾಗಾಗಿ ಕಂಪ್ಲೀಟಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಆನಿಯನ್ ಇದೆಯಲ್ಲ, ಆನಿಯನ್ ಪೇಸ್ಟ್ನ ಹಾಕಬೇಕು. ಆನಿಯನ್ ಪೇಸ್ಟ್ ಸಹ ಇದೇನು ತುಂಬ ಹೊತ್ತು ಟೈಮ್ ತೊಗೊಳ್ಳಲ್ಲ, ಏಕೆಂದರೆ ಆಲ್ರೆಡಿ ಆನಿಯನ್ ಫ್ರೈ ಆಗಿರೋದ್ರಿಂದ ಇದು ಬೇಗನೆ ಇದರ ಈರುಳ್ಳಿ ಶುಂಠಿ ಜೊತೆಗೆಲ್ಲ ಹೊಂದ್ಕೊಂಡ್ಬಿಡುತ್ತೆ. ಆದರೂ ಇದೆಲ್ಲ ಒಂದು ಕಂಪ್ಲೀಟ್ ಟೆಕ್ಸ್ಚರ್ ಬರೋ ತನಕ, ಆಯಿಲ್ ಸಪ್ರೇಟ್ ಆಗೋ ತನಕ ನಾವು ನೀಟಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಾ ಇದೆ, ಆಯಿಲ್ ಸಪ್ರೇಟ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡಬೇಕು. ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಆವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು, ತಳ ಹಿಡಿದಿರೋ ಹಾಗೆ ನೋಡ್ಕೊಳ್ತಾ ಇರಬೇಕು. ಚೆನ್ನಾಗಿ ಮಸಾಲ ಬೆಂದಷ್ಟು ಟೇಸ್ಟಿಯಾಗಿ ಅನಿಸುತ್ತೆ. ಈಗ ನೋಡಿ ಫ್ರೆಂಡ್ಸ್, ಅದು ಆಯಿಲ್ ಎಲ್ಲ ಸಪ್ರೇಟ್ ಆಗ್ತಾ ಇದೆ. ಈಗ ಆಲ್ರೆಡಿ ಸಪ್ರೇಟ್ ಆಗಿದೆ. ಈಗ ಇದನ್ನು ನಾವು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಇಷ್ಟನ್ನು ಸಹ ಈ ಎಲ್ಲ ಸ್ಪೈಸಸ್ಸು ಆ ಮಿಶ್ರಣ ಜೊತೆ ಹದವಾಗಿ ಹೊಂದ್ಕೊಳ್ಳೋ ತನಕ ನೀಟಾಗಿ ಫ್ರೈ ಮಾಡಬೇಕು. ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಅದು ಎಣ್ಣೆ ಕೂಡ ಸಪ್ರೇಟ್ ಆಗುತ್ತೆ. ಆಯಿಲ್ ಸಪ್ರೇಟ್ ಆದಾಗ ಅದು ಕಲರ್ ಚೇಂಜ್ ಆದಾಗ ಅದು ಪರ್ಫೆಕ್ಟಾಗಿ ಮಸಾಲೆ ಎಲ್ಲ ಬ್ಲೆಂಡ್ ಆಗಿದೆ ಅಂತ ಅರ್ಥ ಅದಕ್ಕೆ. ನೆಕ್ಸ್ಟ್ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಲ್ರೆಡಿ ಆಯಿಲ್ ಸಪ್ರೇಟ್ ಆಗಿರೋದು ಗೊತ್ತಾಗ್ತಾ ಇದೆ ಫ್ರೆಂಡ್ಸ್. ಈಗ ನಾವು ಇದಕ್ಕೆ ಕ್ರೀಮ್ ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು. ಈ ಕ್ರೀಮ್ ಮತ್ತು ಆ ಮಸಾಲ ಒಂದಕ್ಕೊಂದು ಹದವಾಗಿ ಹೊಂದ್ಕೊಳ್ಳೋ ತನಕ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಇದಕ್ಕೆ ಗೋಡಂಬಿ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು. ಗೋಡಂಬಿ ಪೇಸ್ಟ್ನ ಆ್ಯಡ್ ಮಾಡಿದ ಮೇಲೂ ಸಹ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು, ಹಾಗೆ ನೀಟಾಗಿ ಫ್ರೈ ಆಗಬೇಕು. ಅದು ಕೂಡ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕನೂ ಅದು ಕಂಪ್ಲೀಟಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೀರು ಆ್ಯಡ್ ಆದಮೇಲೆ ಮತ್ತೆ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಮತ್ತೆ ನಾನು ಬೇಯೋದಕ್ಕೆ ಬಿಡಬೇಕು ಮಸಾಲೆನ. ನೆಕ್ಸ್ಟ್ ನಾವಿದು ಮಸಾಲೆ ನೋಡಿ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ಆಯಿಲ್ ಕೂಡ ಸಪ್ರೇಟ್ ಆಗ್ತಾ ಇದೆ.
ಈ ಟೈಮಲ್ಲಿ ನಾವು 2 ನಿಮಿಷ ಒಂದು ಲಿಡ್ನ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಇದು ಕಂಪ್ಲೀಟ್ ಪ್ರೊಸೆಸ್ ಕಡಿಮೆ ಊರಿನಲ್ಲೇ ಇರಬೇಕು ಫ್ರೆಂಡ್ಸ್. ಇಲ್ಲಿ ಮೊಟ್ಟೆನ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಲಿಡ್ ಓಪನ್ ಮಾಡಿದ ಮೇಲೆ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಹಂತಕ್ಕೆ ಬಂದಾಗ ನಿಮ್ಮದು 95% ನಿಮ್ಮದು ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ. ಈಗ ಕಟ್ ಮಾಡ್ಕೊಂಡಿರೋಂಥ ಮೊಟ್ಟೆನೆಲ್ಲ ನಾವು ಆ ಗ್ರೇವಿಯಲ್ಲಿ ಇಟ್ಬಿಡೋಣ. ಹಾಗೆ ನಾವು ಆಲ್ರೆಡಿ ಫ್ರೈಡ್ ಮಾಡ್ಕೊಂಡಿರೋಂಥ ಪೊಟ್ಯಾಟೊ ಪೀಸಸ್ ಇದೆಯಲ್ಲ ಅದನ್ನು ಕೂಡ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಈಗ ನಾವು ಯಾವುದೇ ಕಾರಣಕ್ಕೂ ಅದನ್ನು ಮಿಕ್ಸ್ ಮಾಡೋದು ಬೇಡ. ಈಗ ಮತ್ತೆ 2 ನಿಮಿಷ ನಾವು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಈಗ 2 ನಿಮಿಷದ ನಂತರ ಈಗ ನೋಡಿ ರೆಸ್ಟೋರೆಂಟ್ ಸ್ಟೈಲ್ ರಿಚ್ ಕ್ರೀಮಿ ಎಗ್ ಮಸಾಲ ರೆಡಿ ಟು ಈಟ್. ಅಂದರೆ ಈಗ ನಾವು ಇದನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಫೈನಲ್ ಲುಕ್ ನಮಗೆ ಹೇಗೆ ಬಂದಿದೆ ಎಗ್ ಮಸಾಲದು ಅಂತೇಳಿ ಗೊತ್ತಾಗ್ತಾ ಇದೆ. ಇದು ಟೇಸ್ಟ್ ಕೂಡ ಅಷ್ಟೇ ಸೂಪರ್ಬ್ ಆಗಿರುತ್ತೆ, ಬೊಂಬಾಟಾಗಿರುತ್ತೆ. ನೀವು ಟೇಸ್ಟ್ ಮಾಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಅನ್ನ, ಚಪಾತಿ, ಪರೋಟ, ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಪ್ರಯತ್ನ ಮಾಡಿ ಹೇಗೆ ಬಂತು ಅಂತ ರೆಸಿಪೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.